ಇನ್ನು ಹೆಂಗವ್ವ ದುಡ್ಡು ಇಸ್ಕೊಂಡಾಳು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ನೋಡಿಕಿಗೆ. ಏ ನಿಂಗವ್ವ ನಿಂಗವ್ವ, ಯಾವಳೆ ಅವಳು ಆನಾಡಿ ಜ್ವರ ಕೂಗ್ತದಾಳೆ. ಓ ನೀನ್ಯಾಕೆ ಆನಾಡಿ ಜ್ವರ ಕೂಗ್ತದ್ಯಾ? ಅಯ್ಯೋ ಅನಾಡಿ ಜ್ವರ ಕೂಗ್ತದ್ಯಾ ಅಂದ ಸಂಘಕ್ಕೆ ಅಂತ ದುಡ್ಡು ಇಸ್ಕೊಂಡಿದ್ದೆಲ್ಲ ಕೊಟ್ಟೆ ನನಗೆ ನೀನು. 3 ತಿಂಗಳಾತು ಕೊಟ್ಟು. ಇವತ್ತು ಬಾ ನಾಳೆ ಬಾ, ನನ್ನ ಗಂಡಲ್ಲಿ ಉಗಿತದಾನೆ. ಕೊಡ್ತೀನಿ ಹೋಗು. ಏನು ಕೊಟ್ರ 1000 ರೂಪಾಯಿಗೆ ಏನಂಗೆ ಮನೆ ತಕ್ಕ ಬಂದು ಕೂಗಾಡ್ತದಾಳೆ. ನೋಡೇ ನಿಂಗವ್ವ, ಮರ್ಯಾದೆ ಕೊಟ್ಟು ಮಾತಾಡು. ನಿನಗೆಂತ ಮರ್ಯಾದೆ ಕೊಡ್ತೀನಿ ಹೋಗು. ಏನಾಕು 1000 ರೂಪಾಯಿ ಕಷ್ಟಾಗಿ ಇಸ್ಕೊಂಡಿದ್ದೆ, ಕೊಡೋ ತನಕನೂ ಪುರ್ಸತ್ತಿಲ್ಲ ನಿನಗೆ. ಬಿಡಾಡಿ ತಿರು ಬೆಳಗ್ಗೆನೆ ಕೊಟ್ಬಿಡ್ತೀನಿ ಕಣೆ. ಕೊಡೆ 1000 ರೂಪಾಯ ಅಂತ ಇಸ್ಕೊಂಡು ಹಂಗೆ ನುಂಗ್ಕಂದಿಯಲೇ, ಕೊಡೆ ನನ್ನ ದುಡ್ಡ. ಸುಮ್ಮನೆ ಹೋಗೆ ರಾಜವ್ವ, ಕೊಡ್ತೀನಿ. ನಾನು ದುಡ್ಡು ಕೊಡೋ ತನಕ ಮನೆ ಬಿಟ್ಟು ಹೋಗಲ್ಲ ಬಿಡು. ನನ್ನ ಮಗ ಬರೋ ಟೈಮ್ ಆಯ್ತು, ಸುಮ್ಮನೆ ಹೋಗು. ತಗ ನಿನ್ನ ಮಗ ಅವನೇನು ಮಾಡ್ತಾನೆ? ನಿನ್ನ ಮಗ ಇಸ್ಕೊಂಡ ತನಕ ಒಂದು ಮಾತು, ಇಸ್ಕೊಂಡ್ಮೇಲೆ ಒಂದು ಮಾತು ನಿಂದು. ಏನ ಕಷ್ಟ ಗದಾಳಲ್ಲ ಅಂತ ಕೊಟ್ಟೆ. ನಾವೇನು ಕೋಟ್ಯಾಧೀಶರೇನೆ ನಿಂಗೆ? ಕರೆಕ್ಟ್ ಟೈಮಿಗೆ ದುಡ್ಡು ತಂದು ಕೊಡ್ಬೇಕು. 1000 ರೂಪಾಯಿಗೆ ಲಕ್ಷ ಮಾತಾಡ್ತಾಳೆ, ಲಕ್ಷನ ಹಂಗೆ. ನಮಗೆ 1000 ಲಕ್ಷ ಇದ್ದಂಗೆಯ. ನಿನಗೆ ಲಕ್ಷ ಅಲಕ್ಷ ಅಲ್ಲವಾ? ನಮ್ಮ ದುಡ್ಡು ಬಿಸಾಕು, ಹೋಗ್ತೀನಿ. ಬಿಸಾಕ್ತೀನಿ ತಗಳೇ. ನನ್ನ ಗಂಡು ಬಂದ ತಕ್ಷಣ ಇಸ್ಕೊಂಡ್ ನಿನ್ ದುಡ್ಡು ಬಿಸಾಕ್ತೀನಿ ತಗ. ಸುಬ್ಬಿ ಊರು ಸುಬ್ಬಿ ಆಗಿದೆಯಲ್ಲೇ. ಮಾತು ಎಲ್ಲೆಲ್ಗ ಹೋಗ್ತದವೆ. ಜಗಳ ಆಡ್ತದಾರೆ. ನನ್ನ ಜಗಳ ನೋಡಿದಲೆ ಭಾಳ ದಿವಸ ಆಯ್ತು. ಹೋಗಿ ಆ ಜಗಳಕ್ಕೆ ತುಪ್ಪ ಸುರಿಯೋಣ. ಯಾಕ್ರಕ್ಕ ಜಗಳ ಆಡ್ತದಿರಾ? ನೋಡವ, 1000 ಇಸ್ಕೊಂಡಿದ್ಲು. ತಿರು ಬೆಳಗ್ಗೆನೆ ಕೊಡ್ತೀನಿ, 1000 ಕೊಡು ಅಂತ. 3 ತಿಂಗಳಾಯ್ತು ದುಡ್ಡು ಕೊಟ್ಟಿಲ್ಲ. ಕೇಳಕ್ ಬಂದಾಗೆಲ್ಲ ಒಂದು ಉದಾಹರಣೆ ಕೊಟ್ಟು ಕಳಿಸ್ತಾಳೆ. ಹೌದೇನು? ಕೊಡೋದಲ್ಲೇನಕ್ಕ? ನಂದೇನು ತಪ್ಪಿಲ್ಲ ಕಣವ. ಈಗೇನಂಗೆ 1000 ಕೊಟ್ಟಿರೋದಕ್ಕೆ 1 ಲಕ್ಷ ಮಾತಾಡ್ತಾಳೆ. 1 ಲಕ್ಷ ಏನಾದ್ರೂ ಉಪ್ಪು ಖಾರ ಸುರಿಬೇಕಲ್ಲ. ನಂದು 1 ಲಕ್ಷ ಅಲ್ಲ ಕಣೆ, 1000 ಬಿಸಾಕೆ. ನಿನಗೆ ಲಕ್ಷ ನಿನಗೆ ಅಲಕ್ಷ ಆದ್ರೆ ಬಿಸಾಕೆ ನನ್ನ ದುಡ್ಡ. ಅಯ್ಯೋ 1000ಕ್ಕೆ ಇಷ್ಟಕ್ಕೊಂದು ಮಾತಾಡ್ತೈತಿ ಅಮ್ಮ. ಅಲ್ಲಮ್ಮ, ಏನ್ ಲಕ್ಷ ಕೊಟ್ಟಂಗೆ ಮಾತಾಡ್ತಿದೀಯಲ್ಲ? 1000 ತಾನೇ ಬಿಸಾಕ್ತದ ತಗ. ಪುನವ ನೀನ್ ನನ್ನ ಕಡೆಗೆ ಮಾತಾಡ್ತಿದೀಯ. ಇನ್ನು ಎಷ್ಟು ಜನ ಮಾತಾಡ್ಬೇಕೆ? ನಾಳೆ ತಂದು ಮನೆ ಬಿಸಾಕ್ತೀನಿ ಹೋಗಿ. ನನ್ನ ಹತ್ರ ಈಗ ದುಡ್ಡಿಲ್ಲ. ಈಗ ಕೊಟ್ರಷ್ಟೇ ನಿಮ್ಮ ಮನೆ ಬಾಕ್ಲು ಬಿಟ್ಟು ಹೋಗೋದು ನಾನು. ಇಲ್ಲದ್ರೆ ಏನು ಮಾಡಿದ್ರು ಹೋಗಲ್ಲ. ಅಯ್ಯೋ ಪಾಪ, ಯಾಕಷ್ಟಕ್ಕೆ ದುಡ್ಡಿಲ್ಲ ಏನೋ ಕಣಕ್ಕ. ಕೊಟ್ಬಿಡತ್ಲ, ತಗೊಂಡೋಗ್ತಾರೆ. ಹ್ಞೂ ಕಣವ, ನೀನು ನನ್ನ ಕಡೆಗೆ ಮಾತಾಡ್ತಿದೀಯ. ಒಳ್ಳೆಳು. ಅಯ್ಯೋ ನೀನು ನನ್ನ ಕಡೆಗೆ ಮಾತಾಡಿ ಈಕಿ ಕಡೆಗೆ ಮಾತಾಡ್ತಿದೀಯಲ್ಲ. ಅದಕ್ಕೆ ಯಾರು ಮಾತಾಡ್ತಾರೆ? ಊರು ಸುಬ್ಬಿ ನಾನು ದುಡ್ಡು ಕೊಡೆ ನಂದ. ಅಜ್ಜಿ ನನಗೆ ಏನಾನ ಮಾತಾಡಕ್ ಬಂದ್ರೆ ಹಂಗಲ್ಲ ನಿನಗೆ. ಇವ್ರಿಗೆ ಹಿಂಗೆಲ್ಲ ಬಿಟ್ರೆ ಆಗಲ್ಲ. ಒಂದು ಸರ್ರೆಗೊಂದು ಬಿಡು, ಹೇಳ್ತೀನಿ. ಮತ್ತೆ ಹಿಂಗೆ ಹೇಳಿದ್ರಲ್ಲ ಮಾತು ಕೇಳಲ್ಲ. ಏನ್ರಿ ಗುಸು ಮಾತಾಡ್ತಿದ್ದೀರಿ ಇಬ್ಳಾರುವ? ಏನೇ ಕೊಟ್ರ 1000 ರೂಪಾಯಿಗೆ ಮನೆ ಮುಂದೆ ಬಂದು ಮಾನ ಮರ್ಯಾದೆ ತೆಗಿತದೀಯ? ತಗೊಳ್ಳಿ. ನನಗೆ ಹೊಡಿ ಅಷ್ಟು ಧೈರ್ಯ ಬಂತೇನೆ ನಿನಗೆ? ಇವತ್ತು ಬಿಡಲ್ಲ ಕಡೆ ನಿನ್ನ. ಇವತ್ತು ಸಾಯ್ಸೆ ಹೋಗೋದು. ಅರೇ ನೀನ್ ಸಾಯ್ಸ ತನಕ ಕಡ್ಲೆ ಪುರಿ ನಿಂತ್ಕರಲ್ಲ. ಬಾರೇ ನನ್ನ ಜೊತೆ ಜಗಳಕ್ಕೆ. ನನ್ ಕುತ್ಕೆ ಬಿಡ. ಸಾಯೆ ನಿನಗೆ ಇವತ್ತು ಸಾಯ್ಸೆ ಹೋಗೋದ್ ಕಣೆ ನಿನಗೆ. ನನಗೆ ದುಡ್ಡು ಇಸ್ಕೊಂಡು ಮೋಸ ಮಾಡಕ್ ನೋಡ್ತೀಯ? ಅಯ್ಯೋ ನಾನೇ ಕಪ್ಪಣ, ನನಗೆ ಮಜಾ ಬರ್ತೈತಿ. ಮುಗ್ಯಾಂಬಗೆ ಮಜಾ ಬಂತ. ಏನ್ ಶಾರದಕ್ಕ ಇನ್ನೂ ಬೇಜಾರಾಗೆ ಅದೀಯಾ? ಏನ್ ಮಾಡಕ್ ಬಿಡೆ ಪಾರಕ್ಕ, ನನ್ನ ಮಗಳು ಜೀವನ ಸರಿ ಮಾಡೋ ತನಕ ಮನಸ್ಸೇ ಸರಿ ಇಲ್ಲ. ಬಾ ಹೋಗೋಣ. ನಮ್ಮನೆಗೆ ಹೋಗಿ 1 ಗಂಟೆ ಇದ್ದು ಬರಂತೆ. ಹೋಗೋಣ 1 ಗಂಟೆ ನಿಮ್ಮ ಮನೆಗೆ 1 ಗಂಟೆ ಇದ್ದು ಬರ್ತೀನಿ. ಅಕ್ಕ ಮನೆಗಿರಕ್ಕೆ ಬೇಜಾರಾಗ್ತೈತಿ. ನಡಿ. ಅಲ್ಲಿ ನೋಡಕ್ಕ ಜಗಳ ಆಡ್ತಿದಾರೆ. ಅಯ್ಯೋ ನೋಡಿ, ಇವ್ರು ಇಬ್ಬಳಾರ್ದು ಜಗಳನೂ ಮುಗಿಯಲ್ಲ, ಒಂದಾಗೋದು ಮುಗಿಯಲ್ಲ. 3 ದಿವಸಕ್ಕೂ ಜಗಳ ಆಡ್ತಾರೆ. ಅಲ್ಲೋಡೆ ಕೆಳಗೆ ಹಾಕೊಂಡು ಕುತ್ತಿಗೆ ಚುಕ್ತೈತಿನ. ಬಾ ಹೋಗಂಗ ಗಾಡ ಬಾ. ಬಾ ಹೋಗೋಣ. ಸಾಯೇ ನೀನು, ಸಾಯೇ. ನನ್ನೊಂದು 1000 ಹೋದ್ರೂ ಪರವಾಗಿಲ್ಲ, ಸಾಯೇ ನೀನು. ಅಯ್ಯೋ ಯಾಕೆ ಹಿಂಗೆ ಗುದ್ದಾಡ್ತಿದ್ದೀರ? ರಾಜವ ಕೈ ಬಿಡೆ. ನಿಂಗವ್ವ ನಿನಗೇನಾಯ್ತದ? ರಾಜವ ಅಯ್ಯೋ ಸುಮ್ನಿರಕ್ಕ. ಅವ್ರು ಎಷ್ಟು ಜನ ಜಗಳ ಆಡ್ತಿದ್ದಾರೆ. ಎಷ್ಟು ಜನ ಜಗಳ ಆಡ್ತೀಯಲ್ಲ ಮಂಗಳ. ಬಿಡ್ಸೆ ಸಾಕಿಸಿತು. ಬಿಡ್ಸೆ
ಸುಮ್ನಿರು ಶಾರದಾ, ನೀನು ಸುಮ್ನಿರು. ಈಕೆ 1000 ರೂಪಾಯಿ ಇಸ್ಕೊಂಡು 3 ತಿಂಗಳಾತು. ಈಕೆ ಮನೆಗೆ ಓಡಾಡಿನಿ, 2 ಜೊತೆ ಚಪ್ಪಲಿ ಸೌದ್ದವೆ. 1000 ರೂಪಾಯಿ ಕೊಡಂಗಿಲ್ಲ. ನಾನು ಕೊಡಿಸ್ತೀನಿ ಬಿಡು ರಾಜಮ್ಮ. ಪರಕ ನಿಂತ್ಕೊಂಡು ನೋಡ್ತಿದ್ದಿಲ್ಲ ಬಾಯಿ ಕಡೆ. ಬಂದೆ ರಾಜವ್ವ, ಬಾಯಿ ಕಡೆಗೆ ಬಾ. ಬಿಡು ಬಿಡು. ನೀನು ಸಾಯ್ಸ ಕೈ ಬಿಡೋದು ಕಣ್ಪರವ, ಬಿಡು ನನ್ನ ಕೈನ. ನಾನು ಬಿಡು ಪರಕ, ಎಲ್ಕ ಬಿಡ ಬಿಡು. ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವಾಗ ಈಕಿನ ಬದುಕಿಸ್ತೀನಿ. ನಾನಿಲ್ಲ ಅಂದ್ರೆ ಚಂಡಿ ಆಗ್ಬಿಡ್ತೀನಿ ಇವತ್ತು. ದುಡ್ಡು ಕೊಡ್ತೀನಿ ಅಂತ ಹೇಳು. ಹೇಳಿಲ್ಲದ್ರು ಬಿಡಲ್ಲ ರಾಜವ್ವ, ಹೇಳು. ಕೊಡ್ತೀನಿ ಬೇಡ ರಾಜವ್ವ, ಕೊಡ್ತೀನಿ ಬೇಡ. ನಾನು ದುಡ್ಡಿನ ಒಂದು ದಿವಸ ಕೊಡ್ಲಿಲ್ಲ ಅಂದ್ರೆ ಇವತ್ತು ಬರೀ ಸಾಯ್ಸಾಕ್ ನೋಡಿನಿ, ನಾಳೆ ಸಾಯ್ಸೇ ಬಿಡ್ತೀನಿ. ಇಲ್ಲ ನಿಂಗಕ್ಕ ಮೆಲ್ಲಕ್ಕೆ ಬಾ. ಅಯ್ಯೋ ದೇವ್ರೇ, ನಾನು ಕೊಲೆ ಮಾಡಕ್ ಬಂದಳಲ್ಲಪ್ಪ. ಕುತ್ತಿಗೆಗೆ ಬಿಟ್ಲು ಸಾಯಂಗೆ. ನಿಮಗೇನ್ ಬಂದಿತ್ತೆ? ಸಾಯ್ಸ ಅಷ್ಟು ದ್ವೇಷ ಬಂದಿತ್ತ ನಿಮ್ಮಿಬ್ಳಾರನ ಮಧ್ಯೆ? ಅಯ್ಯೋ ಶಾರದಾ, ದೇವ್ರ ಬಂದಾಗ ಬಂದನ್ ಬದುಕಿಸ್ದೆ ಕಡೆ. ನಿನಗ್ ಪುಣ್ಯ ಬರ್ಲಿ, ಇಲ್ಲದ್ರೆ ಸಾಯಿಸ್ಬಿಡಲ್ ರಾಜವ. ಇವತ್ತು ನಾನು ಬಾಟಾಗಿಟ್ಟು ಬರ್ಬೇಕಾಯ್ತಲ್ಲ ಶಾರದಾ. ಅಲ್ಲ, ನಿಮ್ಮಿಬ್ಳಾರಿಗೂ ಬಂದಿರೋದೇನು? ಶಾರದಾ ನೋಡು, 1000 ರೂಪಾಯಿ ಸಂಘಕ್ಕೆ ಬೇಕು ಅಂತಂದು ಗೋಗಾರ್ ದಿಸ್ಕಂದ್ಲು. ಬಿಡಾತ್ಲಾಗ ಹೋಗ್ಲಿ ಅಂತ ಕೊಟ್ಟೆ. ನಾಳೆನೇ ಕೊಡ್ತೀನಿ. ಅಯ್ಯ, ನನ್ನ ಮಗ ತಂದು ಕೊಟ್ಬಿಡ್ತಾನೆ. ನಾಳೆನೇ ಕೊಡ್ತೀನಿ ಅಂದು 3 ತಿಂಗಳಾತು. ಚಪ್ಪಲಿ 2 ಜೊತೆ ಸೌದು ಬರೇ ಕಾಲ ಓಡಾಡ್ತದೀನಿ. ಈಗ ದುಡ್ಡು ಕೊಡು ಅಂತ ಎಷ್ಟು ದಿವಸ ಅಂತ ಹಿಂಗೆ ಕೇಳೋಣ. ಅದಕ್ಕೆ ಇವತ್ತು 2ರಾಗ 1 ಆಗ್ಲಿ ಅಂತಾನೆ ಮನೆಯಿಂದ ಬಂದಿದ್ದೆ. ಅಲ್ಲ ನೀಗವ, ದುಡ್ಡು ಇಸ್ಕಂದಿ ಅಂದ್ಮೇಲೆ ಬರೀ ನಿಂದು ಕೆಟ್ಟ ಅವರನ್ನೇ ನೋಡು. ಇಸ್ಕಂದಿನಿ ನಾಳೆ ಕೊಡ್ತೀನಿ ಅಂದ್ಮೇಲೆ 1 ವಾರದೊಳಗಾರ ಕೊಡ್ಬೇಕು. ಅವರು ಯಾವ್ದಾದ್ರು ಕಷ್ಟ ಸುಖಕ್ಕೆ ಇಟ್ಕೊಂಡಿರ್ತಾರ ಏನ? ಅಯ್ಯೋ, ಏನ್ ಮಾಡಲಿ ಶಾರದಾ, ನಿನಗೆ ನಮ್ ಕಷ್ಟ ಗೊತ್ತಲೇ. ಮಗ ನೋಡಿದ್ರೆ ಹಂಗೆ, ಗಂಡು ನೋಡಿದ್ರೆ ಕುಡ್ಕ. ಸಂಘಕ್ಕಿಲ್ಲ ಅಂತ ಕಿಸ್ಕೊಂಡ್ ಕಟ್ಟಿದ್ದೆ. ಎಲ್ಲಿಂದ ತರನೇ ನಾನು ದುಡ್ಡನ್ನ? ಕೊಡ್ತೀನಿ ಅಂತ ಮುಂದಾಕಿ 1 ತಿಂಗಳು ಬಿಟ್ಕೊಡೋಣ ಅಂತಿದ್ದೆ ಕಣೆ. ಮಳ್ಳಿ ನೋಡ್ ಶಾರದಾ, ನೋಡ್ ಕೊಳ್ಳಕ್ ಸರನ ಬಂಗಾರದ ಸರ ಹಾಕಂದಳೆ. ನಾವು ಕೊಳ್ಳಾಗಲ್ಲ, ಕಿವಿಯಾಗೂ ಇಲ್ಲ ನಮಗೆ. ಕಷ್ಟ ಸುಖಕ್ಕೆ ಅಂತ 1000 ಇಟ್ಕೊಂಡಿದ್ದ ದುಡ್ಡನ್ನ ಇಸ್ಕಂತ ನಾಟಕ ಮಾಡ್ತಾಳೆ. ಕಣ್ಣಿಂಗವ, ಅವ್ರ ದುಡ್ಡು ಅವ್ರಿಗೆ ಕೊಡಕ್ ಬರಲ್ಲ, ಸರ ಮಾಡ್ಸಾಕನ್ನೋದು ಗೊತ್ತಾಗುತ್ತೆ. ನೋಡವ, ಕೊಳ್ಳಾಗ ಬಂಗಾರ ಸರ ಹಾಕಂದಿಯ. ಕೊಡೋದ್ ಸಾಲನ ಸರಿಯಾಗಿ ಕೊಡಲ್ಲ ನೀನು. ಇಸಿಸ್ಕೊಂಡ್ ಕೂಡಿ ಇಟ್ಕಂತೀಯ. ಅವ್ರು ಯಾ ಕಷ್ಟ ಸುಖಕ್ಕೆ ಅಂತ ಇಟ್ಕೊಂಡಿರ್ತಾರ ಏನ? ಅಯ್ಯೋ ಬಿಡಿ ಶಾರದಾ, ಇದು ಭಾರಿ ವರ್ಷದಿಂದ ಕೂಡಿಟ್ಟಿದ್ದ ದುಡ್ಡು ಕಡೆ. ಅದ್ರಾಗೆ ಮಾಡ್ಸಾಕದೀನಿ. ಅದು ಕಣ್ ಚುಚ್ಚೈತಲ್ಲ ಜನಗಳಿಗೆ. ನಾವೇನು ಹಾಕಬಾರ್ದೇನೆ. ನೀನು ಹಾಕಬಾರ್ದು ಅಂತ ನಾವ್ ಹೇಳ್ತಿಲ್ಲ. ನೀನ್ ಮೈ ತುಂಬಾ ಒಡವೆ ಹಾಕ, ಕಾರ ಓಡಾಡು. ನೀನ್ ಬಸ್ ತಗ, ನಮಗೇನ್ ಹೊಟ್ಟೆ ಕಿಚ್ಚು. ಪಾಪ ಆ ಬಡಪಾಯಿ 1000 ರೂಪಾಯಿ ಇಸ್ಕೊಂಡು ನೀನೇ ನೋಡ್ತೀಯವ ಎಷ್ಟು ಕಷ್ಟ ಪಡ್ತತಿ ರಾಜವ್ವ ಅಂತ. ಹೇಳ್ರಿ, ನನ್ನ ಕಷ್ಟ ದೇವ್ರಿ ಮುಟ್ಟಿತಿ. ಈಕೆ ಬಂಗಾರದ ಸರ ಹಾಕೊಂಡು ಓಡಾಡಕ್ಕೆ ಎಲ್ಲ ಈಕಿಂತಕ್ಕೆ ದುಡ್ಡದಾವೆ. 1000 ಮಾತ್ರ ಕೊಡಕ್ಕೆ ದುಡ್ಡಿಲ್ಲ. ಮೊನ್ನೆ ಸೀರೆಗಳು ಬಂದದ್ವು, 3 ಸೀರೆ ತಗೊಂಡ್ಲಂತ. 3 ಸೀರೆ 1600 ರೂಪಾಯಿ ಕೊಟ್ಟು. ಅಯ್ಯೋ, 3 ಸೀರೆ ತಗೊಂಡಿದ್ದು ನನ್ನ ಮಗಳ ಕಡೆಯರಿಗೆ ಉಡ್ಸಕ್ ಕಣವ. ಕೂದಲು ತೆಗಿಸ್ತೀವಿ ಬರ್ರಿ ಅಂದ್ರು. ಏನ್ ಮಾಡ್ತೀಯ? ತಗಂದೆ. ನೀನು ಉಡ್ಸಕರ ತಗ, ಉಡಕರ ತಗ. ಫಸ್ಟ್ ನನ್ನ ದುಡ್ಡು ನನಗೆ ಕೊಡು, ನಾನು ಹೋಗ್ಬಿಡ್ತೀನಿ ಈಗ. ಇಲ್ಲ ಅಂದ್ರೆ ಇವತ್ತು ನೀನು ಸಾಯ್ತಾ ಹೋಗೋದು, ಯಾರು ಬಂದ್ರು ಬಿಡಲ್ಲ. ಬಿಡ್ಲಕ್ಕ, ಅವರೇ ಮಾಡ್ಕೊಂತಾರೆ. ನೀವ್ಯಾಕೆ ಮಧ್ಯೆ ಬರ್ರಿ. ಏನಾಗಿದ್ದಕ್ಕೆ ಮಂಗಳಗೆ ಗುದ್ದಾಡೋದು ನೋಡ್ಕೊಂತ ನಿಂತ್ಕೊಂಡಾಳೆ. ಮಗ ಸುಮ್ಮನಿರೆ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಏನಾರ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ? ಕೊಟ್ಟಾರೆ ಇವರು, ಇಸ್ಕೊಂಡಾರ ಅವರು, ಹೊಡೆದಾಡ್ಕೊಂಡ್ಲಿ ಬಾ. ನೀನ್ ಯಾಕೆ ಮಧ್ಯೆ ಹೋಗ್ತೀಯ? ನೋಡಿ ಶಾರದಾ, ಅವ್ರ ಬದ್ಲಿ ನೀನು ಕೊಡ್ತೀನಿ ಅಂತ ಅಂದ್ರೆ ನಾನು ಇವತ್ತು ಹೋಗ್ತೀನಿ. ಇಲ್ಲ ಅಂದ್ರೆ ಕಿನ್ ಕೊಲೆ ಮಾಡಿ ಹೋಗೋದು ನಾನು. ನಾನೇ ಕೊಡನ್ ರಾಜವ. ನಾನು ಎಲ್ಲಿಂದ ತರ ನಿನಗೆ 1000 ರೂಪಾಯಿ ಕೊಡಕ್ಕೆ? ಕೊಡೆ ನಿಂಗವ ಕೊಡು. ಸುಮ್ಮನೆ ಅವ್ರ ದುಡ್ಡು ಅವ್ರಿಗೆ ಕೊಡು, ಹಂಗೆ ಮಾಡಬಾರ್ದು. ಊರ್ ಮಾಡ್ಲಿಕ್ಕೆ ಈಕೆ ಸಾಮಾನ್ಯದಾಳ ಅಂತ ತಿಳ್ಕೊಂಡೆ. ಈಕೆ ಸಾಮಾನ್ಯದಾಳು. ಕೊಡ್ತೀನಿ ತಗಳೇ. ನಿನ್ ದುಡ್ಡು ಏನ್ ತಿನ್ ಸಾಯಲ್ಲ. ಕೊಡ್ತೀನಿ ತಗ. ಶಾರದಾ, ಇನ್ನೊಂದು ವಾರದೊಳಗೆ ಹೆಂಗಾರ ಮಾಡಿ ಜೋಡಿಸ್ಕೊಡ್ತೀನಿ ಅಂತ ಹೇಳು. ನಮ್ಮ ಮನೆ ತಗ ಬಂದ್ ಆಗಾಗ್ಲ ಹಿಂಗೆ ಕೂಗಾಡ್ಬೇಡ. ಜನ ನೋಡಿದ್ರೆ ಏನಂತಾರೆ. ಇನ್ನೊಂದು ವಾರದೊಳಗೆ ಕೊಡ್ತೀನಿ. ನೋಡವ, ಜನ ನೋಡಿ ನಗ್ತಾರೆ ಅನ್ನೋದೆಲ್ಲ ಗೊತ್ತೈತೆ. ದುಡ್ಡು ಮಾತ್ರ ಕೊಡೋದು ಗೊತ್ತಿಲ್ಲ. ಈ ಸತಿ ಜೋಡಿಸಿ ಕೊಟ್ಬಿಡ್ತೀನಿ. ಯಾರಿಗೆ ಬೇಕಾಕಿ ನಾಯಿ ದುಡ್ಡು. ನೋಡು ಹೆಂಗ್ ನಾಯಿ ಪಾಯಿ ಅಂತ ಮಾತಾಡ್ತಾಳೆ. ಮತ್ತೆ ನಾವು ನಾಯಿಗಳೇ ದುಡ್ಡು ಕೊಟ್ವಲ್ಲ, ನಾವು ನಾಯಿಗಳೇ. ಮತ್ತೆ ಏನೋ ಬಿಡು, ಕಷ್ಟಕ್ಕೆ ಅಂತಂದು ದುಡ್ಡು ಕೊಟ್ಟಿದ್ದೆ. ಇನ್ನೊಂದ್ಸತಿ ಯಾರು ಸಾಯ್ತಿದಾರೆ ಅಂದ್ರೆ ದುಡ್ಡು ಕೊಡಬಾರ್ದು ಅನ್ನೋದು ತೋರಿಸ್ಕೊಟ್ಬಿಟ್ಲಿಕ್ಕೆ. ಕಷ್ಟ ಅಂತ ನಿಜವಾಗ್ಲೂ ಬಂದ್ರು ಕೈ ಎದ್ದು ದುಡ್ಡು ಕೊಡ ಆಗ್ಲಿಲ್ಲ ನಮಗೆ. ಸುಮ್ಮನೆ ರಾಜವ, ನಿನಗೂ ಅನ್ಯಾಯ ಆಗಿದ್ದೆ. ಈಗ ಕೊಡ್ತೀನಿ ಅಂತ ಹೇಳಿತ್ತಲ್ಲ, ಸುಮ್ಮನೆ ಇನ್ನೊಂದು 6 ತನಕ ನೋಡಿ, ಆಮೇಲೆ ನೀನು ಏನಾರ ಮಾಡ್ಕ ನಾವು ಬರಲ್ಲ.
ಸರಿ ತಗ ಶಾರದಾ, ನಿನ್ನ ಮಾತಿ ಬೆಲೆ ಕೊಟ್ಟು ಹೋಗ್ತದೀನಿ ನೋಡು. ಅಯ್ಯೋ ಕೈ ಕಾಲೆಲ್ಲ ಮುರಿದ್ಬಿಟ್ಲು ಕಣೆ ಶಾರದಾ. ಕಣ್ಣಿಂಗವ ನಿನಿಗಾರ ಇದ್ದಂತಾಳು ನಿನಿಗಾರ ಯಾರಾರ ಹುಟ್ಟುತ್ತೆ ಪಾಪ ಆಕೆ ಕಷ್ಟ ಅಂದ್ರೆ ಬಡವಳು ಅಂತ ಯಾರು ಕೊಡ್ತಾರೆ ಆಕೆಗೆ ಅಂತಂದ್ರಾಗ ಏನೋ ಮರಿಗೆ ನಿನಗೆ ಕೊಟ್ಟಾಳೆ. ಯಾರಿಗೂ ಮೋಸ ಮಾಡಬೇಡ್ರಿ ಮರಿಗೆ ಕೊಟ್ಟರಿಗೆ. ಆಕೆ ದುಡ್ಡು ಕೊಡು. ಅದೇನೋ ಅಂತಾರಲ್ಲ, ದೇವರು ಎಲ್ಲೋ ನೋಡ್ತಿರ್ತಾನೆ ನಮ್ಮನ್ನ, ನಾವು ಮಾಡೋ ಒಳ್ಳೆ ತನ್ನೇ ನಮಗೆ ಉಳಿಸೋದು. ಇವತ್ತು ಆಕೆ ಸಾಲ ತೀರ್ಸು, ನಾಳೆ ದಿವಸ ನಿನಗೆ 1 to ಡಬಲ್ ಕೊಡ್ತಾನೆ ದುಡ್ಡು ಆ ದೇವ್ರು. ಅಯ್ಯೋ ಕೊಟ್ಲಲ್ಲ ಅಂತಂದು ಖುಷಿ ಪಡ್ತಾರಲ್ಲ, ಅದೇ ಸಾಕು. ಫಸ್ಟ್ ಆಕಿ ಸಾಲ ತೀರ್ಸು. ಶಾರದಾ, ನಾನು ತಪ್ಪು ಮಾಡಿಬಿಟ್ಟೆ. ಫಸ್ಟ್ ನಾಳೆ ರಾಜವ್ಗೆ ಹೋಗಿ ದುಡ್ಡು ಕೊಟ್ಟು ತಪ್ಪಾತು ಅಂತ ಕೇಳ್ಕೊಂಬರ್ತೀನಿ. ಒಂದು ವಾರದೊಳಗಂತರೂ, ನಾಳೆ ಕೊಡೋಕ್ಕಾಗ್ಲಿದ್ರೆ ಒಂದು ವಾರದೊಳಗಂತರೂ ಕೊಟ್ಟು ಆಕೆ ಹತ್ರ ತಪ್ಪಾತು ಅಂತ ಕೇಳ್ಕೊಂಬರ್ತೀನಿ. ಸರಿ ತಗ ಹೋಗು. ಕೈ ಕಾಲೆಲ್ಲ ಸೊಟ್ಟಾದಂಗೆ ಆಯ್ದವಲ್ಲ, ಬಿಸಿ 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 ನೀರು ಒಯ್ಕ, ಮೈಯೆಲ್ಲ ಅಣ್ಣ ಆಯ್ತಾನೆ. ಸರಿ ತಾಳವ. ನೀವು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಮ್ಮಿಂದನೂ ಧನ್ಯವಾದಗಳು. ನಾನು ಹೇಳ್ತಿದ್ದೀನಿ ಮಂಗಳ, ನಿಮ್ಮೆಲ್ಲರಿಗೂ ನಂದು ತುಂಬ ಹೃದಯದ ಧನ್ಯವಾದಗಳು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ನನ್ನ ಕತೆ ಸ್ವಲ್ಪ ಏರುಪೇರು ಆಗಿದ್ದಾವೆ, ದಯವಿಟ್ಟು ನನಗೆ ಕ್ಷಮಿಸ್ರಿ. ಟೈಮಿಗೆ ಹಾಕಿಲ್ದೆ ಲೇಟಾಗೆಲ್ಲ ಹಾಕಿದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್. ಲೈಕ್ ಮಾಡ್ರಿ, ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ನಿಮಗೇನು ಅನ್ಸುತ್ತೆ ಅದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ನಾವಿನ್ನು ಹೋಗಿ ಬರ್ತೀವಿ.